ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಇವತ್ತು ಬೆನಕನ ಅಮಾವಾಸ್ಯೆ, ಹಾಗೆ ಶನಿ ಅಮಾವಾಸ್ಯೆಯೂ ಕೂಡ. ಈಗಾಗಲೇ ನಿಮಗೆ ನಾನು ಸಮಯವನ್ನು ತಿಳಿಸಿದ್ದೇನೆ. ಇನ್ನು ಈ ಬೆಳಗ್ಗೆ 11:35ಕ್ಕೆ ಈ ಶನಿ ಅಮಾವಾಸ್ಯೆ ಮುಕ್ತಾಯವಾಗುತ್ತೆ. ಆದರೂ ಇವತ್ತು ಅಮಾವಾಸ್ಯೆ ಎಂದೇ ನಾವು ಪರಿಗಣಿಸುತ್ತೇವೆ. ಹಾಗಾಗಿ ಈ ಅಮಾವಾಸ್ಯೆಯ ತಿಥಿಯ ದಿನ ನಿಮ್ಮ ಮನೆಗೆ ಒಂದು ವಸ್ತುವನ್ನು ತಂದರೆ ನಿಮ್ಮ ಮನೆಯ ಸಂಪತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ತಿಥಿಗಳಲ್ಲಿ ಅಮಾವಾಸ್ಯೆ ತಿಥಿಯೂ ಒಂದು. ಅದರಲ್ಲಿಯೂ ಕೊನೆಯ ಶ್ರಾವಣ ಶನಿವಾರದಂದು ಅಮಾವಾಸ್ಯೆ ಇರುವುದು ಮತ್ತಷ್ಟು ವಿಶೇಷ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇಂದು ಲಕ್ಷ್ಮೀ ದೇವಿಯ ಜೊತೆ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿ. ಈ ದಿನ ಲಕ್ಷ್ಮೀನಾರಾಯಣರ ಪೂಜೆ ಮಾಡುವುದರಿಂದ ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಲಭಿಸುತ್ತದೆ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ. ಇನ್ನು ಆ ಒಂದು ವಸ್ತು ಯಾವುದು ಎಂಬುದನ್ನು ನಾನು ನಿಮಗೆ ಈಗ ತಿಳಿಸಿಕೊಡುತ್ತೇನೆ. ಇಂದು ಶನಿ ಅಮಾವಾಸ್ಯೆ. ಈ ವಿಶೇಷವಾದ ಅಮಾವಾಸ್ಯೆಯಂದು ಕಲ್ಲು ಉಪ್ಪನ್ನು ಖರೀದಿಸಿ ನಿಮ್ಮ ಮನೆಗೆ ತನ್ನಿ. ಏಕೆಂದರೆ ಅಮಾವಾಸ್ಯೆಯಂದು ಉಪ್ಪು ಮತ್ತು ಅರಿಶಿಣವನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಇಂತಹ ಉತ್ತಮ ಅವಕಾಶವನ್ನು ನೀವು ಕಳೆದುಕೊಳ್ಳಬೇಡಿ. ಇನ್ನು ಕುಂಬಳಕಾಯಿಯನ್ನು ಮನೆಯ ಮುಂದೆ ಕಟ್ಟಿದರೆ ನಿಮ್ಮ ಮನೆಯ ದರಿದ್ರಗಳು ದೂರವಾಗಿ ನಿಮ್ಮ ಕುಟುಂಬಕ್ಕೆ ಸಿರಿ ಸಂಪತ್ತುಗಳು ಬರುತ್ತವೆ. ಈ ಶಕ್ತಿಶಾಲಿ ಅಮಾವಾಸ್ಯೆಯಂದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು. ಅಮಾವಾಸ್ಯೆ ದಿನ ದೃಷ್ಟಿ ತೆಗೆದುಕೊಂಡರೆ ದೃಷ್ಟಿ ದೋಷದಿಂದ ಆಗಿರುವ ಸಮಸ್ಯೆಗಳು, ಅನಾರೋಗ್ಯವೆಲ್ಲ ನಿವಾರಣೆ ಆಗುತ್ತದೆ. ಇನ್ನು ಈ ಅಮಾವಾಸ್ಯೆಯಂದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಕಾಲಿಗೆ ಕರಿದಾರವನ್ನು ಕಟ್ಟುವುದು ತುಂಬಾ ಒಳ್ಳೆಯದು. ಮಹಿಳೆಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೂ ಎಡಗಾಲಿಗೆ ಮತ್ತು ಪುರುಷರಿಗೆ ಗಂಡು ಮಕ್ಕಳಿಗೆ ಬಲಗಾಲಿಗೆ ಕಟ್ಟಿಕೊಂಡರೆ ಆರೋಗ್ಯ ಸಮಸ್ಯೆ ಇರುವವರು ಮತ್ತು ದೃಷ್ಟಿ ದೋಷವಿರುವವರು ಇದರಿಂದ ಪಾರಾಗುತ್ತಾರೆ. ಇನ್ನು ನೀವು ಲಕ್ಷ್ಮೀ ಫೋಟೋಗೆ ಏಲಕ್ಕಿಯ ಹಾರವನ್ನು ಹಾಕಿ ಪೂಜಿಸಿದರೆ ಬಹಳ ಒಳ್ಳೆಯದು. ಇನ್ನು ಈ ಅಮಾವಾಸ್ಯೆಯಂದು ಅಮ್ಮನವರ ದೇವಸ್ಥಾನಕ್ಕೆ ಅಂದರೆ ಶಕ್ತಿಶಾಲಿ ದೇವಸ್ಥಾನಕ್ಕೆ ಹೋಗಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿದರೆ ಅದು ಬಹಳಷ್ಟು ಶ್ರೇಷ್ಠ. ಅದರಲ್ಲಿಯೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಇನ್ನು ಅಮಾವಾಸ್ಯೆಯಂದು ಹೆಂಗಸರು ಕೂದಲನ್ನು ಬಿಚ್ಚಿಕೊಂಡು ಓಡಾಡಬಾರದು. ಹಾಗೆಯೇ ಅಕ್ಕಿ, ಗೋಧಿ ಮತ್ತು ಪೊರಕೆಯನ್ನು ಖರೀದಿಸಬಾರದು. ಇನ್ನು ಈ ದಿನದಂದು ಶನಿದೇವರಿಗೆ ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡಿಸುವುದು ಇಲ್ಲ ಪೂಜೆಗೆ ಕೊಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅಭಿವೃದ್ಧಿಯಾಗುತ್ತದೆ. ನನಗೆ ತಿಳಿದಿರುವುದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇದರಲ್ಲಿ ಯಾವುದಾದರೂ ತಪ್ಪಿದ್ದರೆ ನನ್ನನ್ನು ಕ್ಷಮಿಸಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.